ಕೈ ಬಿಡಾಕ ಒಳ್ಳೆ ಕುರಿ ಎಳ್ಕೊಂಬಂದಂಗೆ ಎಳ್ಕೊಂಬರ್ತಿಯಲ್ಲ. ರವಿ, ಇವತ್ತು ಆಫೀಸಿಗೆ ರಜಾ ಹಾಕಿ ಶ್ರೀನ ಕನ್ವಿನ್ಸ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪ್ಲೀಸ್. ಆಸ್ಪತ್ರೆಗ? ಏಕೆ? ಶ್ರೀಗೇನೋ ಆಗ್ಬಿಟ್ಟಿದೆ ಕಣೋ. ಭಾವಂಗ? ಭಾವ ಫಸ್ಟ್ ಕ್ಲಾಸ್ ಆಗಿದಾರಲ್ಲ ಅಕ್ಕ. ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು, ನೀನೇ ಅವ್ರ ಮೇಲಿರೋ ಪ್ರೀತಿಗೆ ಹೀಗೆ ಹೇಳ್ಬೇಕಷ್ಟೆ. ಅವ್ರು ಬೆಳಗ್ಗೆಯಿಂದ ವಿಚಿತ್ರವಾಗಿ ಆಡ್ತಿದಾರೆ ಕಣೋ. ನನ್ನ ಹಿಂದೆನೆ ಸುತ್ತಿದ್ದಾರೆ. ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಪರಿಜ್ಞಾನನೇ ಇಲ್ಲ. ನನ್ನನ್ನೇ ನೋಡ್ತಾ ಇರ್ತಾರೆ. ಅಜ್ಜಿ ಮುಂದೆನೆ ನನ್ನನ್ನು ಎತ್ತುತ್ತಾರೆ ಕಣೋ. ಇಷ್ಟು ಸಾಲ್ದಾ? ಭಾವ ನಿನ್ನ ಹತ್ರ ಆತರ ನಡ್ಕೋತಾರದ್ ನಿನ್ಗೆ ಇಷ್ಟನಾ ಇಲ್ವಾ? ಇಷ್ಟ ಆಗದೆ ಏನು ಮತ್ತೆ ಬಿಡು. ಆದ್ರೆ ಭಯ ಆಗ್ತಿದೆ ಕಣೋ. ಭಯ ಏನಕ್ಕೆ ಅಕ್ಕ? ಇಷ್ಟು ದಿನ ಭಾವ ನಿನ್ನ ಹತ್ರ ಬರ್ತಿಲ್ಲ ಅಂತ ಜಪ ಮಾಡ್ತಾ ಇದ್ದೆ. ಇವತ್ತು ಭಾವ ಅವ್ರೇ ನಿನ್ ಹಿಂದೆ ಬರ್ತಾ ಇದಾರೆ ಅಂದ್ರೆ ಖುಷಿ ಪಡ್ಬೇಕು ತಾನೆ, ಬೇಜಾರ್ ಯಾಕೆ? ಹಾಗಲ್ಲ ಕಣೋ ರವಿ, ಅವತ್ ಹೋಟೆಲಿಂದ ವಾಪಸ್ ಬರುವಾಗ ನಿನ್ ಜೊತೆ ಬದುಕಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆವಾಗಿಂದ ನನ್ನ ಹತ್ರ ಸರಿ ಮಾತಾಡ್ಸ್ತಾನೂ ಇರ್ಲಿಲ್ಲ, ನನ್ ಮುಖಾನು ನೋಡ್ತಾ ಇರ್ಲಿಲ್ಲ. ಆದ್ರೆ ಇದ್ದಕ್ಕಿದ್ದಾಗೆ ಇವತ್ ಬೆಳಗಿಂದ ನನ್ನಿಂದೇನೆ ಓಡಾಡ್ತಿದಾರೆ ಕಣೋ. ಅಮ್ಮ ಅವ್ರ ಗಂಡ ಅಂತಾರಲ್ಲ, ಹಾಗೆ ಸೆರಗಿಟ್ಕೊಂಡು ಓಡಾಡ್ತಿದ್ದಾರೆ. ನನಗೆ ಒಂದು ಅರ್ಥ ಆಗ್ತಿಲ್ಲ. ಇಲ್ಲ ರವಿ, ಇದು ಶ್ರೀ ನಾರ್ಮಲ್ ಬಿಹೇವಿಯರ್ ಅಲ್ಲ. ನೀನು ಫಸ್ಟು ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಡಾಕ್ಟರಿಗೆಲ್ಲ ಎಕ್ಸ್ಪ್ಲೇನ್ ಮಾಡು, ಎಲ್ಲ ಟೆಸ್ಟ್ ಮಾಡಕ್ಕೆ ಹೇಳು. ಏನಾದರೂ ಸೀರಿಯಸ್ ಇದ್ರೆ ನನಗೆ ಹೇಳು. ನನ್ನ ಅಜ್ಜಿಗೆ ಹೇಳಿ ಫಾರಿನಿಗೆ ಕರ್ಕೊಂಡು ಹೋಗೋದ್ರು ಸರಿ. ಶ್ರೀನ ಹುಷಾರು ಮಾಡಿಸ್ತೀನಿ. ಏ ಅಕ್ಕ, ನೀನೇನೆ ಎಲ್ಲದಕ್ಕೂ ಹೆದರ್ಕೊಂಡು. ಭಾವನ್ಗೂ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ ಕಣೆ ಅಕ್ಕ. ಭಾವ ಅದನ್ನ ಮನ್ಸೊಳಗಡೆನೆ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ದಿನ ಅವ್ರ ಮನ್ಸೊಳಗಡೆನೆ ಪ್ರೀತಿ ಇಟ್ಕೊಂಡಿದ್ರೆ ಅವ್ರಿಗೆ ಗೊತ್ತಿಲ್ದಿರ ಆಚೆ ಬಂದ್ಬಿಡುತ್ತಂತೆ. ಮೋಸ್ಟ್ಲಿ ಭಾವಂಗೂ ಅದೇ ಆಗಿರ್ಬೇಕು. ಎಲ್ಲೋ ಓದಿದ್ ನೆನಪು. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡು ನೀನು. ಆಸ್ಪತ್ರೆ ಅಂತೆಲ್ಲ ಏನು ಹೋಗ್ಬೇಡ, ಎಲ್ಲ ಸರಿ ಹೋಗ್ಬಿಡುತ್ತೆ. ನೀನೇನು ಭವಿಷ್ಯ ಗೊತ್ತಿರೋರ್ ತರ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಿದೀಯಾ? ಅದು ಹಾಗೆ ಕಣೆ, ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದಾಗೆ ಆಗುತ್ತೆ. ಹಾಗಂತೀಯಾ? ಬಿ ಕೂಲ್ ಯಾ, ಆಫ್ ಕೋರ್ಸ್. ಆದ್ರೂ ಮನ್ಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ನಾನು ಒಂದ್ಸಲಿ ಶ್ರೀ ಹತ್ರ ಮಾತಾಡ್ಬೇಕು. ಶ್ರೀನ ನನ್ನ ಚೇಂಬರಿಗೆ ಕಳಿಸ್ತೀಯಾ? ಚೇಂಬರ್ಗೆ? ಭಾವನ? ಓಕೆ ಓಕೆ, ಈಗಲೇ ಕಳಿಸ್ತೀನಿ. ಸರಿ, ಕಳಿಸು. ಅಮ್ಮ ಚಾಮುಂಡಿ, ಜೈ ಚಾಮುಂಡಿ ತಾಯಿ. ರವಿ, ಏನ್ ಹೇಳ್ದೆ? ಏನು ಇಲ್ವಲ್ಲ. ನಂಗೆ ಚಾಮುಂಡಿ ಅಂತ ಕೇಳಿಸ್ತು. ಓ ಅದ ನಮ್ಮ ಮನೆ ದೇವ್ರು ಹೆಣ್ದೇವ್ರಲ್ವೇನೆ, ಚಾಮುಂಡಿ ತಾಯಿ. ಅಕ್ಕ ಬಾವನ್ನ ಆದಷ್ಟು ಬೇಗ ಒಂದ್ ಮಾಡಪ್ಪ ಅಂತ ಕೇಳ್ಕೊಂಡೆ ಅಷ್ಟೇ. ಬಾವನ್ನ ಇನ್ 2 ನಿಮಿಷದಲ್ಲಿ ನಿನ್ ಚೇಂಬರ್ ಕಳಿಸ್ತೀನಿ. ಚೇಂಬರ್ ಅಲ್ಲೇ ಇರು. ಓಕೆ. ಥ್ಯಾಂಕ್ ಯು ಸರ್, ನನ್ನ ಡೌಟ್ ಕ್ಲಿಯರ್ ಮಾಡಿದ್ದೀವಿ. ಎನಿ ಟೈಮ್. ಭವ, MD ಮೇಡಮ್ ಕರಿತಿದ್ದಾರೆ. ಏನಂತ? ಗೊತ್ತಿಲ್ಲಪ್ಪ, ಏನೋ ಟೆನ್ಷನ್ ಅಲ್ಲಿದ್ರು. ಟೆನ್ಷನ್ನ? ಏನ್ ಟೆನ್ಷನ್? ಬಾಬಾ, ಸಂಬಂಧದಲ್ಲಿ ನಾನು ಅವ್ರ ತಮ್ಮ ಇರ್ಬೋದು ಬಾಬಾ, ಆದರೆ ಆಫೀಸಲ್ಲಿ ಅವ್ರ ಅಸಿಸ್ಟೆಂಟ್ ಅಷ್ಟೇ. ನನ್ನ ಹತ್ರ ಎಲ್ಲ ವಿಷಯಗಳನ್ನೂ ಹೇಳ್ಕೊತಾರ. ನಿಮ್ಮ ಹತ್ರ ಹೇಳ್ಬೋದು ಹೋಗಿ. ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಇಲ್ಲಿ? ಅದೇನು ಸಮಸ್ಯೆ ಇದೆಯೋ ನೀನು ಹೋಗಿ ವಿಚಾರಿಸ್ಕೊ. MD ಮೇಡಮ್ ಮಾತಿಗೆ ಇಷ್ಟೇನಾ ಬೆಲೆ? ಹೌದು, ಅಷ್ಟೇ.